ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕಿಚನ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ನ ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಪ್ರಾಡಕ್ಟ್ ಬಂದು ಪ್ಯಾಕ್ ಆಫ್ 12 ಪ್ಲೇಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಇದ್ರ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಮನೆಗೆ ಯಾರಾದರೂ ಗೆಸ್ಟ್ ಬಂತು ಅಂತಂದರೆ ಮಿಕ್ಚರು ಬಿಸ್ಕೆಟ್ ಎಲ್ಲ ಹಾಕಿ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಅಂದರೆ ಯಾರು ತಾನೇ ಬಿಡ್ತಾರೆ ಅಲ್ವಾ. ಸೊ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ನೀವು ಕೂಡ ಮಿಸ್ ಮಾಡದೆ ಬೈ ಮಾಡ್ಕೊಳ್ಳಿ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಪ್ಯಾಕ್ ಆಫ್ 3 ಬಾಕ್ಸ್ಗಳು ಬಂದಿದೆ. ತುಂಬ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ ಏನಾದರೂ ಗ್ರಾಸರೀಸ್ನ ಹಾಕಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಟ್ಕೋಬೋದು. ಕಿಚನ್ಲಿ ಆರ್ಗನೈಸ್ ಮಾಡ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಅಲ್ವಾ. ಸೊ ಆರಾಮ್ಸೆ ನಾವು ಇದನ್ನು ಬೈ ಮಾಡ್ಕೋಬೋದು. ನಾವು ಕೊಡೋ ಪ್ರೈಸ್ಗೆ ವರ್ತ್ ಪರ್ಚೇಸಿಂಗ್ ಅಂತಲೇ ಹೇಳ್ತೀನಿ. ಕ್ವಾಲಿಟಿ ಇಸ್ ಗುಡ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ಲಿಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಂದೊಂದು ಲೂಸ್ ಬಂದುಬಿಟ್ಟಿರುತ್ತೆ, ಓಪನ್ ಮಾಡೋದಕ್ಕೆ ಹಾಕೋದಕ್ಕೆ ಆಗ್ತಿರಲ್ಲ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡಿ. ನೀವೇ ನೋಡ್ತಿದ್ದೀರಲ್ವಾ ಕ್ವಾಲಿಟಿ ಹೇಗಿದೆ ಅಂತೇಳಿ. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಫುಡ್ ಸೇವಿಂಗ್ ಆ್ಯಂಡ್ ಸ್ಟೋರೇಜ್ ಕಂಟೈನರ್ ಫಾರ್ ಯುವರ್ ಕಿಚನ್ ಅಕ್ಸೆಸರೀಸ್ ಐಟಮ್. ರೆಡ್ ಕಲರ್ಲಿ ಬಂದಿದೆ. ಇದ್ರ ಕೆಪಾಸಿಟಿ ಬಂದು 500 ml, 900 ml, 1600 ml. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈ ಫೇವ್ರೆಟ್ ಕಂಟೈನರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಅಂದ್ಕೊಂಡಿರಲಿಲ್ಲ ನಾನು, ಯಾಕೆಂದರೆ ಅಷ್ಟು ಸೂಪರ್ ಆಗಿದೆ. ನಾನು ಇನ್ಸ್ಟಾಗ್ರಾಮ್ಗೆ ಇದನ್ನು ರೀಲ್ಸ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಬಿದ್ದೋಯ್ತು, ಎಲ್ಲೋ ಹೊಡೆದೋಯ್ತು ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೀವೇ ನೋಡಿ. ನನಗೆ ರಿಸಲ್ಟ್ ಇದರಲ್ಲೇ ಗೊತ್ತಾಗೋಯ್ತು, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಕೆಳಗಡೆ ಬಿದ್ದ ತಕ್ಷಣ ಎಲ್ಲ ಹೊಡೆದೋಯ್ತು ಅಂತ ಅಂದ್ಕೊಬಿಟ್ಟೆ. ಅಷ್ಟು ಮೇಲಿಂದ ಬಿದ್ದರೂ ಸಹ ಅದು ಎಲ್ಲೂ ಕೂಡ ಸ್ಕ್ರ್ಯಾಚ್ ಕೂಡ ಆಗಲಿಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಇದನ್ನು ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ಮೇಲಿಂದ ಬಿದ್ದ ತಕ್ಷಣ ಹೊಡೆದೋಗಿಲ್ಲ ಅಲ್ವಾ. ಸೊ ನನಗಿದ್ದಿದ್ದು ಇಷ್ಟ ಆಗೋಯಿತು. ಮೈ ಫೇವ್ರೇಟ್ ಕಂಟೈನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲೇ ನನಗೆ ಪ್ರೂವ್ ಆಗೋಯಿತು ಎಷ್ಟು ಚೆನ್ನಾಗಿದೆ ಇದು ಅಂತ. ಯಾರೋ ಕಮೆಂಟ್ ಮಾಡಿದ್ರು ತುಂಬ ಚೀಪಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರಲ್ಲ ಕ್ವಾಲಿಟಿ ಅಂತ. ಸೊ ಹಂಗೇನೂ ಇಲ್ಲ. ನಿಜವಾಗ್ಲೂ ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮೀಶೋದಲ್ಲಿ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಅಂದರೆ ಎಲ್ಲೋ ಒಂದೊಂದು ಮಿಸ್ ಆಗಿ ಬರ್ಬೋದು, ಬಟ್ ಕೆಲವೊಂದು ಪ್ರಾಡಕ್ಟ್ಗಳು ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಈ ಪ್ರಾಡಕ್ಟ್ನಂತೂ ಫಸ್ಟೇ ಹೇಳ್ಬಿಡ್ತೀನಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ಕಣ್ಣು ಮುಚ್ಕೊಂಡು ತೊಗೋಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದು ಬಂದು ಸರ್ವಿಂಗ್ ಬೌಲು. ಮನೇಲಿ ಅನ್ನ ಸಾಂಬಾರು ಪಲ್ಯ ರಸಮ್ ಎಲ್ಲ ಮಾಡಿದಾಗ ಒಟ್ಟಿಗೆ ಇದ್ರೊಳಗಡೆ ಹಾಕಿಟ್ಕೋಬೋದು. ಬಿಸಿಯಾಗೂ ಕೂಡ ಇರುತ್ತೆ. ಒಂದೇ ಥರ ಕಂಟೈನರ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಒಂದರಲ್ಲಿ ಅನ್ನ ರಸಮ್ ಸಾಂಬಾರ್ ಈ ರೀತಿ ಪಲ್ಯ ಏನಾದರೂ ಮಾಡಿದಾಗ ಎಲ್ಲನೂ ಕೂಡ ಹಾಕಿಟ್ಕೋಬೋದು. 4 ಹ್ಯಾಂಡ್ ಬೌಲ್ ಬಂದಿದೆ, 4 ಲಿಡ್ ಬಂದಿದೆ, 4 ಸ್ಪೂನ್ಸ್ ಕೂಡ ಬಂದಿದೆ. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬಿಡಿ. ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಹೇಳಬೇಕು ಅಂತಂದರೆ. ಬೇಗ ಬುಕ್ ಮಾಡ್ಕೊಬಿಡಿ, ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸ್ಟಾರ್ ರೇಟಿಂಗ್ ತುಂಬ ಚೆನ್ನಾಗಿದೆ. ಕಸ್ಟಮರ್ ಫೀಡ್ಬ್ಯಾಕು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಸ್ಪೂನು ತುಂಬ ಗಟ್ಟಿಯಾಗಿದೆ. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಮಿಸ್ ಮಾಡ್ಕೊಳ್ಳದೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಿಜವಾಗ್ಲೂ ಈ ಸಲ ತರಿಸಿರೋ ಪ್ರಾಡಕ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಎಲ್ಲರೂ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದಾವೆ. ನಾವು ಕೊಡೋ ಪ್ರೈಸ್ಗೆ ಮಸ್ಟ್ ಬೈ ಪ್ರಾಡಕ್ಟು, ಮಿಸ್ ಮಾಡ್ಕೋಬಿಡಿ. ಹಾಗೆ ಲಿಡ್ ಅಂತೂ ತುಂಬ ಗಟ್ಟಿಯಾಗಿದೆ, ತುಂಬ ಭಾರವಾಗಿದೆ. ಈ ಪಾತ್ರೆಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ತುಂಬಾ ಸಿಂಪಲ್. ಒಂದರೊಳಗಡೆ ಒಂದು ಇಟ್ಕೋಬೋದು. ಅಡುಗೆ ಮಾಡಿ ಇದರಲ್ಲಿ ಹಾಕಿ ನೀಟಾಗಿ ಇದರಲ್ಲಿ ಲಿಡ್ನು ಕೂಡ ಕ್ಲೋಸ್ ಮಾಡಿ ಇಡ್ಬೋದು. ಇದು ಕಾಪರ್ ಬಾಟಮ್ ಆಗಿರುತ್ತೆ. ಸೈಜಸ್ ಕೂಡ ಅವೈಲಬಲ್ ಇದೆ. ಈ ಪುಟಾಣಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಕೋಬೋದು. ಇದು ಒಂದು ಪ್ರಾಡಕ್ಟ್ನ ನಾನು ಶಾಪ್ಶಿನಲ್ಲಿ ತರಿಸಿದ್ದು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಬುಕ್ ಮಾಡಿ ತರಿಸ್ಕೊಂಡೆ. ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ನಿಜವಾಗ್ಲೂ ಟ್ರಸ್ಟ್ ಮೀ, ನೀವು ಒಂದ್ಸಲ ಬುಕ್ ಮಾಡಿ ತರಿಸ್ಕೊಳ್ಳಿ. ನಿಮಗಂತೂ ಇಷ್ಟ ಆಗೇ ಆಗುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ಕೋಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ.
ಇದು ಬಂದು ವಾಟರ್ ಬಾಟಲು. ಇದು ಸೆಟ್ ಆಫ್ 3 ಬಂದಿದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಸೊ ತುಂಬಾ ನೀರು ಕುಡಿಬೇಕಾಗಿರುತ್ತೆ. ಸೊ ನಾವಂತೂ ಊಟ ಆದಮೇಲೆ 1 ಲೋಟ ಕುಡ್ದು ಹಾಗೆ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ನೀರು ಎಷ್ಟು ಕುಡಿತೀವಿ ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದು, ಬೆನಿಫಿಟ್ಸು. ಸೊ ಹಂಗಾಗಿ ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಎಷ್ಟು ನೀರು ಕುಡಿಬೇಕು ಅಂತೇಳಿ. ಅದು ಅಲ್ಲದೆ ಪ್ಯಾಕ್ ಆಫ್ 3 ಬಾಟ್ಲು ಬಂದಿದೆ. ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಹಾಗೆ ಯಾರೆಲ್ಲ ಡಯಟ್ ಮಾಡ್ತಿರ್ತೀರಾ ಸೊ ಅಂಥವ್ರಿಗೂ ತುಂಬಾ ಯೂಸ್ ಆಗುತ್ತೆ ಈ ಒಂದು ಬಾಟಲು. ನಾವಂತೂ ಕೆಲಸ ಮಾಡೋ ಟೈಮಲ್ಲಿ ನೀರು ಕುಡಿಯೋದೇ ಮರೆತುಬಿಟ್ಟಿರ್ತೀವಿ. ಸೊ ಹಂಗಾಗಿ ಈ ರೀತಿ ಇಟ್ಕೊಂತು ಅಂದರೆ ಇಲ್ಲೇ ಅಳತೆನೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ನಾವು ಯಾವಾಗ ಎಷ್ಟೆಷ್ಟು ನೀರು ಕುಡಿಬೇಕು ಅಂತ. ಇದು ಅಷ್ಟೇ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಅದು ಅಲ್ಲದೆ 3 ಬುಕ್ ಮಾಡ್ಕೊಂಡಿದ್ದೆ ನಾನು. ಸಿಂಗಲ್ ಸಿಗುತ್ತೆ ಬಟ್ ನನಗೆ 3 ಬೇಕಿತ್ತು ಅಂತೇಳಿ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಯಾವಾಗ ಎಷ್ಟೆಷ್ಟು ನೀರು ಕುಡಿಬೇಕು ಅಂತೇಳಿ. ಲಿಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಓಪನ್ ಮಾಡ್ಕೊಂಡು ಕುಡಿಯೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇದೆಲ್ಲ ಬಾಟಲ್ ಇಟ್ಕೊಂಡು ನಾವು ವಾಟರ್ನ ಕುಡಿತಾ ಇದ್ರೆ ಕುಡ್ದಂಗೆ ಅನ್ಸಲ್ಲ. ಆರಾಮ್ಸೆ ನಾವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ನಾನಂತೂ ಸಿಕ್ಕಾಪಟ್ಟೆ ನೀರು ಕುಡಿಯೋದು ಕಮ್ಮಿನೇ. ಕೆಲ್ಸದ ಗಮನದಲ್ಲಿ ನೀರು ಕುಡಿಯೋದೇ ಮರೆತುಬಿಟ್ಟಿರ್ತೀವಿ. ದಾಹ ಆದಾಗ ಮಾತ್ರ ಸ್ವಲ್ಪ ನೀರು ಕುಡಿತಾ ಇರ್ತೀವಿ. ಆದರೆ ಅವಾಗವಾಗ ನೀರು ಕುಡಿಯೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಒಳ್ಳೆಯದು. ಮಾರ್ನಿಂಗ್ ಎದ್ದ ತಕ್ಷಣವೇ ನಾವು ನೀರು ಕುಡಿದಷ್ಟು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ರೀತಿದೊಂದು ಬಾಟ್ಲನ್ನು ತರಿಸ್ಕೊಂಡಿದ್ದೀನಿ. ಇನ್ಮೇಲೆ ನಾನು ನೀರು ಜಾಸ್ತಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಲ್ಯಾಂಡ್ರಿ ಬ್ಯಾಗು. ಇದು ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾವು ಬಟ್ಟೆಗಳನ್ನ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ವಾಶ್ ಮಾಡಿರೋದನ್ನು ಹಾಕೋಬೋದು ಅಥವಾ ಮೈಲಿಗೆ ಬಟ್ಟೆನೂ ಕೂಡ ಹಾಕೋಬೋದು. ನಾವು ಬಟ್ಟೆಗಳನ್ನ ಎಲ್ಲಿ ಅಂದರೆ ಅಲ್ಲಿ ಈ ರೀತಿ ಸೋಫಾ ಮೇಲೆ, ಚೇರ್ ಮೇಲೆಲ್ಲ ಹಾಕಿಡ್ತಾ ಇರ್ತೀವಿ. ಯಾರಾದರೂ ಗೆಸ್ಟ್ ಬಂತು ಅಂದರೆ ಗಡಿಬಿಡಿಯಾಗಿ ಎತ್ತಿಡಬೇಕು. ಅದಕ್ಕೋಸ್ಕರ ಈ ರೀತಿದೊಂದು ಲ್ಯಾಂಡ್ರಿ ಬ್ಯಾಗ್ನ ತರಿಸ್ಕೊಂಡಿದ್ದೀವಿ. ಇದನ್ನು ನಾವು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ವಾಶ್ ಮಾಡಿರೋ ಬಟ್ಟೆನೂ ಕೂಡ ಇದರಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬೋದು. ಅಥವಾ ನಾವೇನಾದರೂ ಮೈಲಿಗೆ ಬಟ್ಟೆ ಹಾಕಿ ಇಟ್ಕೊಳ್ಳೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ರೂಮಲ್ಲಿ ಇದನ್ನು ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿಟ್ಕೊಂತು ಅಂದರೆ ನಾವು ವಾಶ್ ಮಾಡಬೇಕಾದ್ರೆ ಇದರಲ್ಲಿ ಎತ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟು ದಿನ ನಾವು ಡಬ್ಬಲ್ಲಿ ಹಾಕಿಟ್ಕೊತಾ ಇದ್ವಿ, ಆದರೆ ಈ ರೀತಿದೊಂದು ಚೆನ್ನಾಗಿರುತ್ತೆ ಅಂತೇಳಿ ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆರಾಮ್ಸೆ ನಾವು ಕೊಡೋ ಪ್ರೈಸ್ಗೆ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ರೂಮ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇದರಲ್ಲಿ ಮಕ್ಕಳ ಬಟ್ಟೆಗಳನ್ನು ಕೂಡ ಹಾಕಿಟ್ಕೋಬೋದು. ಯಾವ ಥರ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಒಂದು ಕಡೆ ಈ ರೀತಿ ಕ್ಲೋಸ್ ಮಾಡಿ ಇಡ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಎಷ್ಟೇ ಒಂದು ಪಾತ್ರೆಗಳಿತ್ತು ಅಂತಂದ್ರೂ ಸಾಕಾಗಲ್ಲ. ಕಣ್ಣಿಗೆ ನೋಡಿದ್ದೆಲ್ಲ ಬೇಕು ಅಂತ ಅನ್ನಿಸ್ತಿರುತ್ತೆ. ಇದೊಂಥರ ಸ್ಟೈಲಿಶ್ ಆಗಿರುವಂಥ ಒಂದು ಸುಗರು, ಸಾಲ್ಟು, ಟೀ ಪುಡಿ ಹಾಕಿ ಇಟ್ಕೊಳ್ಳೋದಕ್ಕೆ ಈ ಥರದ್ದೊಂದು ಮೆಟಲ್ ಜಾರ್ಸ್ನ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ನೋಡೋದಕ್ಕೆ ಲಿಡ್ ನೋಡ್ತಾ ಇರ್ಬೋದು, ವುಡನಿಂದ ಮಾಡಿರ್ತಾರೆ. ಹೇರ್ ಟೈಟ್ ಕಂಟೈನರ್ ಆಗಿರುತ್ತೆ. ಸುಗರ್ ಹಾಕಿ ಇಟ್ಕೊಳ್ಳೋದಕ್ಕೆ, ಸಾಲ್ಟ್ ಹಾಕಿ ಇಟ್ಕೊಳ್ಳೋದಕ್ಕೆ, ಟೀ ಪುಡಿ ಹಾಕಿ ಇಟ್ಕೊಳ್ಳೋದಕ್ಕೆ ಬೇಕಿತ್ತು ಅಂತೇಳಿ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಕಿಚನ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂತು ಅಂದರೆ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ಸ್ಟೈಲಿಶ್ ಆಗಿದೆ ಹೇಳಬೇಕು ಅಂತ ಹೇಳಿದ್ರೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ನೀವೇನಾದರೂ ಕಿಚನ್ ಮೇಕವರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಕಿಚನ್ ಇನ್ನಷ್ಟು ಸುಂದರವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿದೊಂದು ಕಂಟೈನರ್ನ ತರಿಸ್ಕೊಳ್ಳಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಮಾತಾಡೋ ಹಾಗೆಲ್ಲ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ, ಟೀ ಪುಡಿ, ಕಾಫಿ ಪುಡಿ, ಸುಗರ್ನ ಹಾಕಿಟ್ಕೊಳ್ಳೋದಕ್ಕೆ ಈ ಥರದೊಂದು ಕಂಟೈನರ್ನ ತರಿಸ್ಕೊಂಡಿದ್ದೀನಿ. ಇದು ಅದಕ್ಕಿಂತ ತುಂಬ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ಲಿ ಬಂದಿದೆ. ಇದ್ರ ಲಿಡ್ ಅಂತೂ ನನ್ನ ಫೇವ್ರೇಟ್ ಆಗೋಯ್ತು, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಹೇರ್ ಟೈಟ್ ಆಗಿರುತ್ತೆ. ಈ ಥರದ್ದೆಲ್ಲ ನಾವು ಕಿಚನ್ಲಿ ಆರ್ಗನೈಸ್ ಮಾಡ್ಕೊತು ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಮತ್ತು ಯಾವ್ಯಾವ ಐಟಮ್ನ ಯಾವ್ಯಾವ ಬಾಕ್ಸ್ಗೆ ಹಾಕಿಟ್ಟಿರ್ತೀವಿ ಅಂತಲೂ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೋಡಿ ನಾವು ಯೂಸ್ ಮಾಡ್ಕೋಬೋದು. ಈ ರೀತಿದು ಹೇರ್ ಟೈಟ್ ಕಂಟೈನರ್ದಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಮೆಟಲ್ದಾಗಿರುತ್ತೆ. ಆರಾಮ್ಸೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಫುಡ್ಡು ಕೂಡ ಸೇಫ್ ಆಗಿರುತ್ತೆ. ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇದನ್ನೇನಾದರೂ ಕಿಚನ್ಲಿ ಆರ್ಗನೈಸ್ ಮಾಡ್ಕೊಂತು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನಿಮ್ಗೆ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಂಡು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದಂತೂ ಎಲ್ಲರ ಕಿಚನ್ಗೂ ತುಂಬ ಮೇಯ್ನ್ ಆಗಿರಲೇಬೇಕಾಗಿದ್ದಂಥ ಒಂದು ಸ್ಪೂನ್ಸ್ಗಳು. ಇದು ಬಂದು ಕಾಂಬೋ ಸೆಟ್ಟಲ್ಲಿ ಬಂದಿದೆ. ಪ್ಯಾಕ್ ಆಫ್ 5 ಸ್ಪೂನ್ಸ್ಗಳು ಬಂದಿದ್ದಾವೆ. ದೋಸೆ ಮಾಡೋದಕ್ಕಾಗಿರ್ಬೋದು, ಅನ್ನ ಮಾಡೋದಕ್ಕೆ, ಚಪಾತಿ, ದೋಸೆ ಎಲ್ಲನೂ ಕೂಡ ಇದರಲ್ಲಿ ಮಾಡ್ಕೋಬೋದು. ಏನಾದರೂ ಕರಿಯೋದಕ್ಕೆ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಆರಾಮ್ಸೆ ಬೈ ಮಾಡ್ಬೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಾವು ಕೊಡೋ ಪ್ರೈಸ್ಗೆ ವರ್ತ್ ಅಂತಲೇ ಅನಿಸುತ್ತೆ. ಇನ್ನೂ ಚೆನ್ನಾಗಿರೋದು ಕ್ವಾಲಿಟಿದು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗುತ್ತೆ. ಬಟ್ ಇದು ಪರವಾಗಿಲ್ಲ ಅಂತಲೇ ಅನ್ನಿಸ್ತು. ಇಷ್ಟು ಕಮ್ಮಿಗೆ ಈ ಥರ ಕ್ವಾಲಿಟಿ ಬರೋದೇ ಹೆಚ್ಚು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೀವು ಕೂಡ ಬೈ ಮಾಡಿ. ತುಂಬ ಚೆನ್ನಾಗಿದೆ. ಒಂದೇ ಸಲ ಇಷ್ಟು ಸ್ಪೂನ್ಸ್ಗಳು ಬರುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಯಾಕೆಂದರೆ ಇಷ್ಟು ಸ್ಪೂನ್ಸ್ಗಳು ಹೆಣ್ಮಕ್ಳಿಗೆ ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಡೋರ್ ಮ್ಯಾಟು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ತರಿಸ್ಕೊಂಡ್ರೆ ಈ ರೀತಿದೊಂದು ಡೋರ್ ಮ್ಯಾಟ್ ತರಿಸ್ಕೊಡ್ಬೇಕು, ತುಂಬ ದಿನ ಬಾಳಿಕೆ ಬರುತ್ತೆ. ನಾನು ಮೆರೂನ್ ಕಲರ್ಲಿ ತರಿಸ್ಕೊಂಡಿದ್ದೀನಿ, ಯಾಕೆಂದರೆ ಕಲರ್ ತುಂಬ ಚೆನ್ನಾಗಿದೆ. ಇನ್ನು ಕೊಳೆನೂ ಕೂಡ ಕಾಣಿಸೋದಿಲ್ಲ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.